ಎಲ್ಲರಿಗೂ ನಮಸ್ತೆ. ನನ್ನ ಕತೆ ನಿಮ್ಮ ಜೊತೆ ಇಂತಿ ತೀರ್ಥ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನೇ ಬರೆದು ವಾಚಿಸುತ್ತಿರುವ ನನ್ನ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು. ಕತೆ ಕೇಳೋಕೆ ಮೊದಲು ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ. ಬನ್ನಿ ಕತೆ ಕಡೆ ಹೋಗೋಣ. ಶೌರ್ಯನಿಗೆ ಮಾತಲ್ಲೇ ಟಾಂಗ್ ಕೊಡುವ ಐಕ್ಯ ಅಂದ ಹಾಗೆ ಈ ತಿಂಗಳ ಕೊನೆಯಲ್ಲಿ ಕೋರ್ಟ್ ಡೇಟ್ ಇದೆ, ಮರಿಬೇಡ. ಆದಷ್ಟು ಬೇಗ ಡೈವರ್ಸ್ ಸಿಕ್ಕರೆ ನಿನ್ನಿಂದ ನೀನು ಕರೆಯುವ ಹೆಂಡತಿ ಎನ್ನುವ ಪದದಿಂದ ಮುಕ್ತಿ ಕೂಡ ಸಿಗುತ್ತೆ. ಮತ್ತು ಬರೀ ಒಂದೆರಡು ಸೀನ್ ನೋಡಿ ಹೀಗೆ ಹೇಳಿದರೆ ಹೇಗೆ ಗುರು? ಇನ್ನೂ ನಮ್ಮಿಬ್ಬರ ಲವ್, ಮದುವೆ, ರೊಮ್ಯಾನ್ಸ್ ಎಷ್ಟೆಷ್ಟೋ ಬಾಕಿ ಇದೆ. ಅಲ್ಲದೆ ಫಾರಿನಲ್ಲಿ ಡ್ಯೂಯೆಟ್ ಚಿತ್ರೀಕರಣ ಕೂಡ ಇದೆ. ನೀನು ಫ್ರೀ ಇದ್ದರೆ ಡೈಲಿ ಬಂದು ನಮ್ಮ ಶೂಟಿಂಗ್ ನೋಡಿಕೊಂಡು ಕೂರು ಎಂದು ಅವನಂತೆಯೇ ಕೆನ್ನೆಯೊಳಗೆ ನಾಲಿಗೆ ತೋರಿಸಿ ನಕ್ಕು ಮುಂದೆ ಹೋಗುವಾಗ ಕೈಯಲ್ಲಿ 2 ಸಿನಿಮಾ ಇದೆ ಅಂತ ಹಾರಾಡ್ತಾ ಇದೆಯಾ ಹೆಂಡತಿ? ಆ 2 ಸಿನಿಮಾದ ನಂತರ ನಿಂಗೆ ಒಂದೇ ಒಂದು ಆಫರ್ ಸಿಗದ ಹಾಗೆ ಮಾಡುವ ಕೆಪಾಸಿಟಿ ನನಗಿದೆ ಎನ್ನುತ್ತಾನೆ ಶೌರ್ಯ. ತಕ್ಷಣ ತನ್ನ ನಡಿಗೆ ನಿಲ್ಲಿಸಿ ಅವನತ್ತ ತಿರುಗುತ್ತಾಳೆ ಐಕ್ಯ. ಅವಳು ತಿರುಗಿದ ಕೂಡಲೇ ಇವನ ಮುಖದ ಮೇಲೆ ವಿಜಯದ ನಗು ಮೂಡಿತ್ತು. ಏನಂದೆ ಅಂತ ಇನ್ನೊಮ್ಮೆ ಹೇಳು ಸೈಕೋ ಎಂದವಳು ಮತ್ತೆ ಅವನ ಹತ್ತಿರಕ್ಕೆ ಹೋಗಿ ನಿಲ್ಲುತ್ತಾಳೆ. ಐಕ್ಯಳ ಕಣ್ಣಲ್ಲಿ ಅದೇ ಭತ್ತದ ಆತ್ಮವಿಶ್ವಾಸ ಕಂಡಿತ್ತು. ಅವಳ ಕಣ್ಣುಗಳನ್ನೇ ನೋಡುತ್ತಿದ್ದ ಶೌರ್ಯ ಅವಳು ಕೇಳಿದ ಪ್ರಶ್ನೆಯನ್ನೇ ಮರೆತಂತೆ, ನೀನು ಯಾವತ್ತೂ ಸೋಲೋದೇ ಇಲ್ವ ಹೆಂಡ್ತಿ ಎಂದು ಮರುಪ್ರಶ್ನಿಸುತ್ತಾನೆ. ಸೋತಿದ್ದೀನಲ್ಲ ಗುರು, ಬೇರೆ ಯಾವ ವಿಚಾರವೂ ಅಲ್ಲ. ನಿನ್ನ ವಿಚಾರದಲ್ಲಿ, ಪ್ರೀತಿಯ ವಿಚಾರದಲ್ಲಿ ಇನ್ನಿಲ್ಲದಂತೆ ಹೀನಾಯವಾಗಿ ಸೋತಿದ್ದೀನಲ್ಲ. ನನ್ನ ಅಕ್ಕ ತಮ್ಮನಿಗೆ ಒಂದು ಬದುಕನ್ನು ಕಟ್ಟಿಕೊಟ್ಟ ನಾನು ನನ್ನದೇ ಬದುಕಿನಲ್ಲಿ ಹೀನಾಯವಾಗಿ ಸೋತಿದ್ದು ನಿಂಗೂ ಗೊತ್ತೇ ಇದೆಯಲ್ಲ ಎಂದು ನಗುತ್ತಲೇ ಹೇಳಿದರೂ ಅವಳ ಕಣ್ಣಲ್ಲಿ ವೇದನೆಯ ಎಳೆ ಹಾದು ಹೋಗಿತ್ತು. ಜೊತೆಗೆ ಅವಳ ಕಂಗಳು ತುಂಬಿ ಬಂದಿತ್ತು. ನಿನ್ನ ನಾಟಕವನ್ನೇ ನಿಜವೆಂದು ನಂಬಿ ನನ್ನನ್ನೇ ನಿನಗರ್ಪಿಸಿಕೊಂಡು ಸೋತು ಹೋದ್ನಲ್ಲೋ ಸೈಕೋ. ಈಗ ವಿಚಾರ ಅದಲ್ಲ, ನೀನೇನೋ ಹೇಳಿದ್ಯಲ್ಲ ಅದರ ಬಗ್ಗೆ ಮಾತಾಡು ಎಂದ ಹೆಣ್ಣಿಗೆ, ಅದೇ ಹೆಂಡ್ತಿ ಕೈಯಲ್ಲಿ 2 ಸಿನಿಮಾವಿದೆ ಅಂತ ಇಷ್ಟೊಂದು ಹಾರಾಡ್ತಾ ಇದೆಯಾ? 2 ಸಿನಿಮಾದ ಅಡ್ವಾನ್ಸ್ ಸಿಕ್ಕಿದ ಕೂಡಲೇ ಹೊಸ ಮನೆಗೆ ಬಂದುಬಿಟ್ಟೆ, ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡ್ಬಿಟ್ಟೆ. ಇನ್ನು ಇದೇ ರೀತಿ ಸಿನಿಮಾ ಸಿಗುತ್ತಲೇ ಹೋಗುತ್ತೆ, ನಾನು ರಾಣಿಯ ಹಾಗೆ ಬದುಕಬಹುದು ಅಂದುಕೊಂಡಿದ್ದೀಯ ತಾನೇ? ಆದರೆ ಈಗ ನಿನ್ನ ಕೈಲಿರುವ ಸಿನಿಮಾಗಳನ್ನು ನೀನು ಮುಗಿಸಿದ ನಂತರ ನಿನಗೆ ಬೇರೆ ಯಾವ ಸಿನಿಮಾ ಆಫರ್ಗಳು ಸಿಗದಂತೆ ಮಾಡುವ ಕೆಪಾಸಿಟಿ ನನಗಿದೆ ಎನ್ನೋದನ್ನು ಮರಿಬೇಡ ಹೆಂಡ್ತಿ. ಈ ಶೌರ್ಯ ಆದಿತ್ಯರಾಜ್ಗೆ ಅಸಾಧ್ಯವಾದದ್ದು ಏನೂ ಇಲ್ಲ ಅನ್ನೋದು ನಿನಗೂ ಗೊತ್ತು ಎಂದು ಸಾವಧಾನವಾಗಿ ಹೇಳುತ್ತಾನೆ ಶೌರ್ಯ. ಇದಿಷ್ಟೇ ನಿನ್ನಿಂದ ಮಾಡೋಕ್ಕೆ ಆಗೋದು ಸೈಕೋ. ಹೇಗೆ ನನ್ನಿಂದ ನನ್ನ ನರ್ಸ್ ಕೆಲಸವನ್ನು ಕಸಿದುಕೊಂಡೆಯೋ ಅದೇ ರೀತಿ ಸಿನಿಮಾ ಆಫರ್ಗಳನ್ನು ಕಸಿದುಕೊಳ್ಬೇಕು ಅಂತ ನೀನು ಯೋಚಿಸಬಹುದು. ಆದರೆ ಇದು ಸಿನಿಮಾ ಇಂಡಸ್ಟ್ರಿ ಗುರು. ಕನ್ನಡ ಚಿತ್ರರಂಗ ಎನ್ನುವುದು ಒಂದು ದೊಡ್ಡ ಸಾಗರದ ಹಾಗೆ. ಇಲ್ಲಿ ಒಬ್ರಿಗಿಂತ ಒಬ್ಬರು ದೊಡ್ಡ ದೊಡ್ಡ ತಿಮಿಂಗಿಲಗಳಿದ್ದಾರೆ. ನಿನ್ನ ಆಟಕ್ಕೆ ಅಷ್ಟು ಸುಲಭವಾಗಿ ಯಾರೂ ಮಣಿಯೋದಿಲ್ಲ. ಯಾರಾದರೂ ಹೊಸ ಪ್ರೊಡ್ಯೂಸರ್ಗಳು ಮಾತ್ರವೇ ನಿನ್ನ ಹೆದರಿಕೆ, ಬೆದರಿಕೆ ಅಥವಾ ಆಮಿಷಗಳಿಗೆ ಸೋಲಬಹುದು. ಆದರೆ ಈಗಾಗಲೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪಳಗಿರುವ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳಿಗೆ ಈ ರೀತಿಯ ಅನುಭವಗಳು ಲೆಕ್ಕವಿಲ್ಲದಷ್ಟು ಬಾರಿ ಆಗಿರುತ್ತೆ ಅನ್ನೋದನ್ನು ಮರಿಬೇಡ. ಶೌರ್ಯ ಆದಿತ್ಯರಾಜ್ ಎನ್ನುವ ಹೊಸ ಪ್ರೊಡ್ಯೂಸರ್ ಹುಡುಗನೊಬ್ಬ ಮೊದಲ ಚಿತ್ರದಲ್ಲೇ 1ಕ್ಕೆ 4ರಷ್ಟು ಲಾಭ ಮಾಡಿಕೊಂಡ. ಹೊಸ ನಟ ನಟಿಯರನ್ನು ಬಳಸಿಕೊಂಡು ಲಾಭ ಮಾಡಿದ್ದು ಅಲ್ಲದೆ ಬೇರೆ ಭಾಷೆಗಳಿಗೆ ತನ್ನ ಚಿತ್ರವನ್ನು ಮಾರಿ ಅದರಿಂದಲೂ ಕೋಟಿಗಟ್ಟಲೆ ಹಣವನ್ನು ಗಳಿಸಿದ್ದಾನೆ ಎನ್ನುವುದು ಈಗಾಗಲೇ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪಳಗಿದವರಿಗೆ ಗೊತ್ತಾಗಿರಲ್ವಾ? ಆಗಲೇ ಅವರು ಸಹ ಸಿನಿಮಾವನ್ನು ನೋಡಿರ್ತಾರೆ. ಸಿನಿಮಾ ನೋಡಿದ ಜನರೆಲ್ಲ ಹೇಳುವಂತೆಯೇ ಸಿನಿಮಾವನ್ನು ಗೆಲ್ಲಿಸಿರುವುದು ಒಂದು ಕಥೆಯಾದರೆ ಮತ್ತೊಂದು ಐಕ್ಯ ಚಂದ್ರನ್ ಎನ್ನುವ ಹೊಸ ನಟಿ, ಸಾರಿ ಐಕ್ಯ ಚಂದ್ರನ್ ಎನ್ನುವ ಹೀರೋಯಿನ್ ಎನ್ನುವುದು ಅವರಿಗೂ ತಿಳಿದಿರುತ್ತೆ. ಹಾಗಾಗಿ ನಿನ್ನ ಹೆದರಿಕೆ, ಬೆದರಿಕೆ, ಆಮಿಷಗಳಿಗೆ ಅವರು ಮಣಿಯೋದಿಲ್ಲ. ಅವರ ಸಿನಿಮಾಗೆ ನಾನು ಸೂಕ್ತ ಅನಿಸಿದರೆ ಖಂಡಿತವಾಗಿಯೂ ಅವರೇ ನನ್ನನ್ನು ಹುಡುಕಿಕೊಂಡು ಬರ್ತಾರೆ. ಅವಕಾಶಕ್ಕಾಗಿ ನಾನು ಯಾರ ಹತ್ತಿರವೂ ಹೋಗಲ್ಲ. ಅಷ್ಟೇ ಅಲ್ಲ ಗುರು, ನಾನೇನು ಕನ್ನಡ ಚಿತ್ರರಂಗ ಒಂದರಲ್ಲೇ ಇರೋದಿಲ್ಲ. ಬೇರೆ ಭಾಷೆಯ ಚಿತ್ರರಂಗದಿಂದ ನನಗೇನಾದರೂ ಅವಕಾಶಗಳು ಬಂದರೆ ಖಂಡಿತವಾಗಿಯೂ ಅಲ್ಲಿಗೆ ಹೋಗಿ ಅಭಿನಯಿಸುತ್ತೇನೆ. ಹೇಗಿದ್ದರೂ ನನಗೆ ಮಲಯಾಳಂ, ತಮಿಳು, ಹಿಂದಿ ಭಾಷೆ ಚೆನ್ನಾಗೇ ಬರುತ್ತೆ. ಹಾಗಾಗಿ ಅಕ್ಕಪಕ್ಕದ ಚಿತ್ರರಂಗ ಕರೆದರೆ ಖಂಡಿತವಾಗಿ ಹೋಗಿ ಅಭಿನಯಿಸುತ್ತೇನೆ. ನಾನೇನು ಜನಪ್ರಿಯತೆಗೋಸ್ಕರ, ಹವ್ಯಾಸಕ್ಕೋಸ್ಕರ, ಶೋಕಿಗೋಸ್ಕರ ಸಿನಿಮಾ ಇಂಡಸ್ಟ್ರಿಗೆ ಬರಲಿಲ್ಲ. ನನ್ನ ಕುಟುಂಬವನ್ನು ಸಾಕುವುದಕ್ಕೋಸ್ಕರ ಬಂದಿದ್ದೀನಿ.
ನೇರವಾಗಿ ಹೇಳಬೇಕು ಅಂದರೆ ಹಣ ಸಂಪಾದನೆ ಮಾಡುವುದಕ್ಕೋಸ್ಕರವೇ ಬಂದಿದ್ದೀನಿ. ಹಾಗಾಗಿ ಯಾವ ಚಿತ್ರರಂಗ ಕರೆದು ನನಗೆ ಅವಕಾಶ ಕೊಡುತ್ತೋ ಎಲ್ಲ ಕಡೆ ಅಭಿನಯಿಸುತ್ತೇನೆ. ನನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತೀನಿ. ಈ ಚಿತ್ರರಂಗದಲ್ಲೊಂದು ಪಕ್ಷಪಾತವಿದೆ ಸೈಕೋ, ಏನು ಗೊತ್ತಾ? ಹೀರೋಗಳಿಗೆ 60ರಿಂದ 70 ವರ್ಷವಾದರೂ ಅವರನ್ನು ಹೀರೋ ಅಂತಲೇ ಕರೆಯುವ ಚಿತ್ರರಂಗ, ಹೀರೋಯಿನ್ಗಳಿಗೆ 30ರಿಂದ 35 ದಾಟಿದ ಕೂಡಲೇ ಅವಳನ್ನು ಪೋಷಕ ಪಾತ್ರಕ್ಕೆ ಸೀಮಿತ ಮಾಡಿಬಿಡ್ತಾರೆ. ಅದಕ್ಕೆ ನಾನು ನನ್ನ ಕಾಲ ನಡೆಯುವವರೆಗೂ ಸಿಕ್ಕ ಅವಕಾಶಗಳನ್ನು ಬಳಸಿಕೊಂಡು ಚೆನ್ನಾಗಿ ಹಣ ಮಾಡಿಬಿಡ್ತೀನಿ. ನನಗೆ ಆಫರ್ ಕಮ್ಮಿಯಾದ ಕಾಲಕ್ಕೆ ಅದೇ ಹಣದಲ್ಲಿ ಏನಾದರೂ ಬಿಸ್ನೆಸ್ ಮಾಡಿ ಜೀವನ ಸಾಗಿಸಿ ಬಿಡ್ತೀನಿ ಎಂದಾಗ ಆಶ್ಚರ್ಯದಿಂದ ಕಣ್ಣರಳಿಸುವ ಶೌರ್ಯ, ಇಷ್ಟೆಲ್ಲ ಯೋಚಿಸಿದ್ಯಾ ಹೆಂಡ್ತಿ ನೀನು ಎನ್ನಲು, ಹೌದು ಗುರು, ನಾನೊಂದು ಕೆಲಸ ಮಾಡುವ ಮೊದಲು ಅದರ ಮುಂದಿನ ಪರಿಣಾಮದ ಬಗ್ಗೆ ತುಂಬ ಯೋಚಿಸುತ್ತೇನೆ. ಅದಕ್ಕಾಗಿಯೇ ನೀನೇ ನನ್ನನ್ನು ಮನೆಯಿಂದ ಆಚೆಗೆ ಹೋಗು ಅಂದರೂ ನಿನ್ನನ್ನು ಬಿಟ್ಟು ಬದುಕುವುದು ಕಷ್ಟವಾಗಬಹುದು. ಅಂದರೆ ಹಣಕ್ಕಾಗಿ ಅಲ್ಲ, ನಿನ್ನನ್ನು ಹಚ್ಚಿಕೊಂಡಿರುವ ಈ ಹುಚ್ಚು ಮನಸ್ಸನ್ನು ಸಂಭಾಳಿಸುವುದು ನನಗೂ ಕಷ್ಟವಾಗಬಹುದು ಎನ್ನುವ ಕಾರಣಕ್ಕೆ ನಿನ್ನ ಜೊತೆಯೇ ಇದ್ದಿದ್ದು. ಆದರೆ ನೀನು ಹಾಗಲ್ಲ. ಮೊದಲು ಕೆಲಸ ಮಾಡಿಬಿಡ್ತೀಯ, ಆಮೇಲೆ ಮುಂದಿನ ಪರಿಣಾಮದ ಬಗ್ಗೆ ಯೋಚನೆ ಮಾಡ್ತೀಯ. ನಿನ್ನಂಥ ದೊಡ್ಡ ಗುಳ್ಳು ಈ ಪ್ರಪಂಚದಲ್ಲಿ ಇನ್ನೊಬ್ಬ ಇರೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಗೊತ್ತಾ? ಎಲ್ಲ ವಿಚಾರವನ್ನು ನಿನ್ನ ಹತ್ರ ಹಂಚಿಕೊಳ್ಳುತ್ತಿದ್ದ ಸ್ಯಾಮ್, ಅವಳು ನನ್ನ ಭಾವನನ್ನು ಪ್ರೀತಿಸಿದ ಬಗ್ಗೆ ನಿನ್ನ ಹತ್ತಿರ ಹೇಳದೆ ಸಾಯ್ತಾಳ ಅಂತ ಒಂದು ಕ್ಷಣ ಕೂಡ ನೀನು ಯೋಚಿಸಲಿಲ್ಲ. ಈಗಲೂ ಅಷ್ಟೇ, ಈ ವಿಚಾರದಲ್ಲಿ ನಾನೇ ನಿನಗೆ ಚಾಲೆಂಜ್ ಮಾಡ್ತೀನಿ. ನನ್ನಿಂದ ಸಿನಿಮಾ ಅವಕಾಶಗಳನ್ನು ಕಸಿದುಕೊಳ್ಳಲು ಸಾಧ್ಯವಾದರೆ ಕಸಿದುಕೋ, ಆದರೆ ನಾನಂತೂ ಆ್ಯಕ್ಟಿಂಗ್ ಬಿಡಲ್ಲ ಎಂದು ಸವಾಲು ಹಾಕುವಂತೆ ನುಡಿದ ಐಕ್ಯ ಮತ್ತೆ ಚಿತ್ರೀಕರಣಕ್ಕೆ ಹೋಗಲು ಮುಂದೆ ಹೋಗಿ ಅಲ್ಲೇ ನಿಂತು ಚಿಟಿಕೆ ಹೊಡೆಯುತ್ತಾಳೆ. ಅವಳು ಚಿಟಿಕೆ ಹೊಡೆದ ಮಾತ್ರಕ್ಕೆ ಅವಳತ್ತ ಓಡಿ ಹೋಗಲಿಲ್ಲ ಶೌರ್ಯ ಆದಿತ್ಯರಾಜ್. ಬದಲಾಗಿ ಅವನು ನಿಂತಲ್ಲೇ ಜೇಬಿಗೆ ಕೈ ತೂರಿಸಿ ಅವಳತ್ತ ತಿರುಗಿ ನಿಂತಾಗ, ನೀನೆದುರು ಆ್ಯಕ್ಟ್ ಮಾಡಿದ 2 ಸೀನ್ ನೋಡಿ ನಿನಗೆ ತುಂಬಾ ಉರಿದಿರಬೇಕಲ್ಲ ಸೈಕೋ ಬೇಬಿ. ಓಹ್ ಸಾರಿ, ಅದೇನದು ಅವಳು ಕರೆದಿದ್ದು? ಡಾರ್ಲಿಂಗ್, ಸೈಕೋ ಡಾರ್ಲಿಂಗ್. ಆ್ಯಕ್ಚುಲಿ ಸತ್ಯ ಏನು ಗೊತ್ತಾ? ಈ ರೀತಿಯ ದೃಶ್ಯ ಮತ್ತು ಸಂಭಾಷಣೆ ಸಿನಿಮಾದಲ್ಲಿ ಇರಲಿಲ್ಲ, ಅಲ್ಪ ಸ್ವಲ್ಪವೇ ಇದ್ದಿದ್ದು. ಆದರೆ ಇಂದಿನ ದೃಶ್ಯದ ಸ್ಕ್ರಿಪ್ಟ್ ಓದಿದ ನಂತರ ನಾನೇ ಡೈರೆಕ್ಟರ್ ಹತ್ರ ಈ 2 ದೃಶ್ಯಗಳು ಸ್ವಲ್ಪ ಸಪ್ಪೆಯಾದಂತಿದೆ ಸರ್. ಗಂಡ ಹೆಂಡತಿ ಅಂದಮೇಲೆ ಅವರಿಬ್ಬರ ನಡುವಲ್ಲಿ ಇನ್ನಷ್ಟು ಅನ್ಯೋನ್ಯತೆ ಮತ್ತು ಸಾಮರಸ್ಯ ಇದ್ದಿದ್ರೆ ಚಂದ ಇರ್ತಿತ್ತು ಅಂತ ಎಕ್ಸ್ಟ್ರಾ ಸಂಭಾಷಣೆಗಳನ್ನು ಸೇರಿಸಿದ್ದು. ಏನೇ ಹೇಳು ಸೈಕೋ ಡಾರ್ಲಿಂಗ್, ಒಂದಲ್ಲ ಎರಡಲ್ಲ, ಬರೋಬ್ಬರಿ 15 ದಿನ ನಿನ್ನೊಂದಿಗೆ ಸಂಸಾರ ಮಾಡಿದ್ದೀನಿ. ಆ ನೆನಪುಗಳೆಲ್ಲ ಹಾಗೇ ಇತ್ತು. ಅದಕ್ಕೆ ಅದೇ ಸಂಭಾಷಣೆಗಳನ್ನು ಇಲ್ಲಿ ಹೇಳಿದ್ದು. ಹೇಗಿದೆ ನನ್ನ ಮತ್ತು ಸಾಮ್ರಾಟ್ ಆ್ಯಕ್ಟಿಂಗ್, ಇಷ್ಟವಾಯ್ತಾ? ಬರೀ ಇಷ್ಟು ಮಾತ್ರವೇ ಅಲ್ಲ ಶೌರ್ಯ ಸರ್, ಇನ್ನೂ ಒಂದಷ್ಟು ದೃಶ್ಯಗಳನ್ನು, ಸಂಭಾಷಣೆಗಳನ್ನು ನಾನೇ ಬದಲಾಯಿಸುತ್ತೇನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅದೇ ನಾವಿಬ್ಬರು ಹೊರಗಿನಿಂದ ಬಂದಾಗ ನಾನು ಕಾರಿನಿಂದ ಇಳಿಯುವ ಮೊದಲೇ ನನ್ನನ್ನು ಎತ್ತಿಕೊಂಡು ಬೆಡ್ರೂಮ್ಗೆ ಓಡ್ತಿದ್ಯಲ್ಲ ನೀನು. ಹಾಗೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಲು ಬಿಡದಂತೆ ಶೃಂಗಾರ ಪಾಠ ಹೇಳಿಕೊಡ್ತೀನಿ ಎನ್ನುತ್ತಿದ್ದೆ ನೋಡು, ಅದೆಲ್ಲವನ್ನು ಈ ಸಿನಿಮಾದಲ್ಲಿ ಆ್ಯಡ್ ಮಾಡ್ತೀನಿ. ಸಿನಿಮಾ ರಿಲೀಸ್ ಆದಾಗ ತಪ್ಪದೆ ನೋಡಬೇಕು ಆಯಿತಾ ಸೈಕೋ ಡಾರ್ಲಿಂಗ್ ಎಂದವಳು ಅವನನ್ನು ಕೆಣಕಿ ನಗುತ್ತಾ ಶೂಟಿಂಗ್ಗೆ ಹೋದರೆ ಬಲಕೆನ್ನೆಯನ್ನು ಎತ್ತರಿಸಿ ತಣ್ಣಗೆ, ಅತಿ ತಣ್ಣಗೆ ನಗುತ್ತಾನೆ ಶೌರ್ಯ ಆದಿತ್ಯರಾಜ್. ಬಳಿಕ ಐಕ್ಯ ಶೂಟಿಂಗ್ನಲ್ಲಿ ಪಾಲ್ಗೊಂಡರೆ ಶೌರ್ಯ ಮೊದಲು ಮಾಡಿದ್ದು ಜೋಸೆಫ್ ಮನೆಗೆ ಹೋಗುವ ಕೆಲಸವನ್ನು. ಜಡಿದಿದ್ದ ಬೀಗವನ್ನು ನಿಮಿಷಗಳಲ್ಲೇ ಒಡೆದು ಒಳಗೆ ಹೋದವನು ಮೊದಲಿಗೆ ಕಂಡ ಸಮನ್ವಿಯ ಫೋಟೋದ ಎದುರು ನಿಂತು, ಥೂ ಹಾಳಾದವಳೆ, ನಿನ್ನಿಂದ ನನ್ನ ಬದುಕೆ ನಾಶವಾಗಿ ಹೋಯಿತು. ಮಾಡೋದೆಲ್ಲ ಮಾಡಿ ನೀನೇನೋ ಸತ್ತು ಹೋದೆ. ಆದರೆ ಈಗ ಅನುಭವಿಸುತ್ತಿರುವವರು ನಾವಲ್ಲ, ನಾನೊಬ್ಬನೇ. ತಾಯಿಯ ಪ್ರೀತಿ ಕೊಟ್ಟ ಅಕ್ಕ ಅಂತ ನಿನ್ನನ್ನು ಅಷ್ಟು ಚೆನ್ನಾಗಿ ನೋಡಿಕೊಂಡೆ. ಆದರೆ ನೀನು ನನ್ನ ಬದುಕಿಗೆ ಬಾಂಬ್ ಬಿಟ್ಟು ಹೋಗಿದೆಯಲ್ಲ, ನೀನು ಚೆನ್ನಾಗಿರಲ್ಲ ಎಂದವನು, ಇನ್ನೆಲ್ಲಿ ಚೆನ್ನಾಗಿರೋದು, ಸತ್ತೇ ಹೋದ್ಯಲ್ಲ. ಪ್ರಿನ್ಸ್ ಹೀಗಲ್ಲ ಹೀಗಿದೆ ಅಂತ ಬೊಗಳಿ ಸತ್ತು ಹೋಗಬೇಕಿತ್ತು ನೀನು. ಅಟ್ಲೀಸ್ಟ್ ಆ ಅಪ್ಪು ಮತ್ತು ನಿನ್ನ ನಡುವಿನ ವಿಚಾರವನ್ನು, ಅಚ್ಚು ಮತ್ತು ನಿನ್ನ ನಡುವಿನ ವಿಚಾರವನ್ನು ಕ್ಲಿಯರ್ ಮಾಡಿ ಸತ್ತು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಆದರೆ ಈಗ ನಿನ್ನ ಮೇಲಿನ ವಾತ್ಸಲ್ಯ ನನ್ನ ಬದುಕನ್ನೇ ಬಲಿ ತೆಗೆದುಕೊಂಡು ಬಿಡ್ತು. ಮೆಂಟಲಿ ಇಷ್ಟೊಂದು ವೀಕ್ ಇದ್ದರೂ ನನಗೆ ತಿಳಿಯದ ಹಾಗೆ ಇದೆಯಲ್ಲ. ನೀನೇನೋ ಬಹಳ ಒಳ್ಳೆಯವಳು ಅನ್ನೋ ಹಾಗೆ ನಾಟಕ ಆಡ್ತಾ ಅಪ್ಪನ ವಯಸ್ಸಿನ ವ್ಯಕ್ತಿಯ ಜೊತೆ ಛೀ ಎಂದೆಲ್ಲ ಬೈದವನು ಮತ್ತೆ ಅವಳ ರೂಮನ್ನು ತಡಕಾಡಿ ಒಪ್ಪವಾಗಿ ಜೋಡಿಸಿದ ಡೈರಿಗಳನ್ನು ತೆಗೆದುಕೊಳ್ಳುವಾಗ ಅವನಿಗೊಂದು ಆಲ್ಬಮ್ ಕಾಣಲು ತೆಗೆದು ಬಿಡಿಸಿ ನೋಡುತ್ತಾನೆ. ಸ್ಯಾಮ್, ಜೋಸೆಫ್, ಪುಷ್ಪ, ದಯಾನಂದ್, ಶ್ರಮ್, ಶೌರ್ಯ, ಐಕ್ಯ, ಅಪ್ಪು, ಸ್ವೀಟಿ, ಸಂದೇಶ್, ಐಕ್ಯಳ ಮನೆಯವರು, ಸ್ವೀಟಿಯ ಮನೆಯವರು,
ಅಪ್ಪು ಮನೆಯವರು, ಹೀಗೆ ಎಲ್ಲರ ಫೋಟೋಗಳು ಇದ್ದವು. ಅದರಲ್ಲಿದ್ದ ಆಯ್ಕೆಳ ಫೋಟೋ ನೋಡುತ್ತಾ, ಅಷ್ಟು ಚಿಕ್ಕ ವಯಸ್ಸಿಗೆ ಅದೆಷ್ಟು ಪ್ರಬುದ್ಧತೆ ಇತ್ತಲ್ವ ನಿಂಗೆ ಎನ್ನುತ್ತಾ ಅಲ್ಲಿಂದ ಹೊರಟು ಹೋಗಿದ್ದ ತನ್ನ ಆಫೀಸ್ಗೆ. ಇದ್ದ ಬದ್ದ ಕೆಲಸಗಳನ್ನೆಲ್ಲ ಬದಿಗೆ ಸರಿಸಿದ ಶೌರ್ಯ, ಯಾರೂ ನನ್ನನ್ನು ಡಿಸ್ಟರ್ಬ್ ಮಾಡಬೇಡಿ ಎನ್ನುವ ಆರ್ಡರ್ ಕೊಟ್ಟು ಓದಲು ಕೂರುತ್ತಾನೆ. ಬೆಳಗ್ಗೆ ಕಳೆದು ಮಧ್ಯಾಹ್ನ ಬಂದು, ಮಧ್ಯಾಹ್ನ ಹೋಗಿ ಸಂಜೆ ಬಂದು, ಸಂಜೆ ಮುಗಿದು ರಾತ್ರಿಯೇ ಆದರೂ 4 ಡೈರಿ ಪೂರ್ತಿಯಾಗಲಿಲ್ಲ. ಓಹ್, ಏನು ಬರೆದಿದ್ದಾಳೆ ಇವಳು! ಇಡೀ ದಿನದ ಸಣ್ಣ ಪುಟ್ಟ ವಿಚಾರವನ್ನು ಕೂಡ ಬರೆದು ಸತ್ತಿದ್ದಾಳೆ. ಆದರೂ ನನ್ನ ಹೆಂಡತಿ ಹೇಳಿದ್ದು ಸತ್ಯವೇ. ಒಂದು ಡೈರಿಯಲ್ಲಿ ಅಚ್ಚು ಮತ್ತು ಅಪ್ಪು ಬಗ್ಗೆ ಬರೀ ಒಳ್ಳೆಯದನ್ನೇ ಬರೆದಿದ್ದಾಳೆ. ಅಲ್ಲದೆ ಈಗ ನಾನು ಗಮನಿಸಿದ ಹಾಗೆ ಅಪ್ಪು ತನ್ನ ಪ್ರೀತಿಯನ್ನು ರಿಜೆಕ್ಟ್ ಮಾಡಿದ ಎಂದು ಅವಳು ಬರೆದ ದಿನಾಂಕಕ್ಕೂ ಅವಳ ಸಾವಿಗೂ 6 ತಿಂಗಳ ಅಂತರವಿದೆ ಎಂದು ದೀರ್ಘಶ್ವಾಸ ತೆಗೆದುಕೊಳ್ಳುತ್ತಾ ಮನೆಯ ಕಡೆ ಹೋಗಿದ್ದ ಶೌರ್ಯ. ಅಲ್ಲಿಯೂ ಅಷ್ಟೇ, ಸೇರಿದ್ದಷ್ಟು ತಿಂದು ಮತ್ತೆ ಡೈರಿ ಓದಲು ಕುಳಿತ ಶೌರ್ಯ ಎಲ್ಲ ಡೈರಿಯನ್ನು ಕಂಪ್ಲೀಟ್ ಮಾಡಲು ಮತ್ತೊಂದು ದಿನವನ್ನು ತೆಗೆದುಕೊಂಡಿದ್ದ. ಮಾರನೆಯ ರಾತ್ರಿ ಅವಳ ಕೊನೆಯ ಡೈರಿಯ ಕೊನೆಯ ಪುಟ ಮುಗಿಸಿದ ಶೌರ್ಯ, ನನ್ನ ಹೆಂಡತಿ ಹೇಳ್ತಾ ಇದ್ದಿದ್ದು ಸತ್ಯವೇ. ಬಡ ಬಡ ಎನ್ನುವ ಜನರನ್ನು ನಂಬಬಹುದು, ನಿನ್ನಂತೆ ಮೆತ್ತಗಿರುವ ಜನರನ್ನು ನಂಬಬಾರ್ದು. ಎಲ್ಲರ ಮೇಲೂ ಡೆತ್ ನೋಟ್ ಬರೆದಿಟ್ಟಿದೆಯಲ್ಲ. ಸಾಲದಕ್ಕೆ ನೀನನ್ನು ತಲೆಯ ಮೇಲೆ ಹೊತ್ತುಕೊಂಡು ಮೆರೆಸುತ್ತಿದ್ದ ಜೋಸೆಫ್ ಅಂಕಲನ್ನು ಮರ್ಡರ್ ಮಾಡುವವರೆಗೂ ಯೋಚಿಸಿದ್ದೀಯಾ? ಅದು ಕೂಡ ಅದ್ಯಾರದ ಜೊತೆಗೆ ಅಕ್ರಮ ಸಂಬಂಧಕ್ಕೆ ಅವರು ಅಡ್ಡಿಯಾಗಿದ್ದಾರೆ ಎನ್ನುವ ಕಾರಣಕ್ಕೆ. ನೀನು ಸತ್ತಿದ್ದೇ ಒಳ್ಳೆಯದಾಯಿತು. ಅಲ್ಲಲ್ಲ, ಜೋಸೆಫ್ ಅಂಕಲ್ ನಿನ್ನನ್ನು ಸಾಯಿಸಿದ್ದೇ ಒಳ್ಳೆಯದಾಯಿತು. ನಾಳೆ ಮೊದಲು ಮಾಡುವ ಕೆಲಸ ಜೋಸೆಫ್ ಅಂಕಲನ್ನು ಭೇಟಿ ಮಾಡೋದು. ಅವರ ಹತ್ರ ಎಲ್ಲವನ್ನೂ ಕ್ಲಿಯರ್ ಮಾಡಿಕೊಂಡ ನಂತರವೇ ನನ್ನ ಹೆಂಡತಿಯನ್ನು ಭೇಟಿ ಮಾಡ್ತೀನಿ ಎಂದುಕೊಳ್ಳುತ್ತಾನೆ. ಅಂದುಕೊಂಡಂತೆ ಶೌರ್ಯ ಮಾರನೆಯ ದಿನ ಜೋಸೆಫ್ರನ್ನು ಭೇಟಿ ಮಾಡುವ ವಿಚಾರವಾಗಿ ತಾನೇ ಓಡಾಡುತ್ತಾನೆ. ಕಾನೂನಿನ ವಿಚಾರದಲ್ಲಿ ತನ್ನ PA ಅಥವಾ ಆಪ್ತರನ್ನು ಬಿಡದವನು ತಾನೇ ಅವರ ಭೇಟಿಗೆ ಓಡಾಡುತ್ತಾನೆ. ಆದರೂ ಅಷ್ಟು ಸುಲಭವಾಗಿ ಒಬ್ಬ ಕೊಲೆಯ ಅಪರಾಧಿಯನ್ನು ಭೇಟಿ ಮಾಡಲು ಸಾಧ್ಯವಾಗಲಿಲ್ಲ. ಅದಕ್ಕಾಗಿಯೇ ಒಂದಷ್ಟು ಪ್ರಕ್ರಿಯೆಗಳೆಲ್ಲ ಇದ್ದವು. ಶೌರ್ಯ ಎಲ್ಲ ಪ್ರೊಸೀಜರ್ ಮುಗಿಸುವ ಹೊತ್ತಿಗೆ ಮತ್ತೆರಡು ದಿನ ಕಳೆದು ಹೋಗಿತ್ತು. ಅಷ್ಟೇ ಅಲ್ಲದೆ ಶೌರ್ಯ ತನ್ನನ್ನು ಭೇಟಿ ಮಾಡಲು ಬಂದಿದ್ದಾನೆ ಎನ್ನುವ ವಿಚಾರ ತಿಳಿದ ಮೇಲೆ ಸ್ವತಃ ಜೋಸೆಫ್ ಅವನನ್ನು ಭೇಟಿ ಮಾಡಲು ಬಯಸಲಿಲ್ಲ. ಆದರೆ ಅವರನ್ನು ಭೇಟಿ ಮಾಡಿ ವಿಚಾರ ತಿಳಿಯದ ಹೊರತಾಗಿ ಸುಮ್ಮನಾಗುವ ಜಾಯಮಾನವಲ್ಲ ಶೌರ್ಯನದ್ದು. ಹಾಗಾಗಿ ತನ್ನಿಂದ ಆದಷ್ಟು ಎಲ್ಲ ಪ್ರಯತ್ನವನ್ನು ಮಾಡಿ ಬೇರೆಯವರ ಮುಖೇನ ಜೋಸೆಫ್ರ ಮನವೊಲಿಸಿ ಕೊನೆಗೂ ಅವರನ್ನು ಭೇಟಿ ಮಾಡುತ್ತಾನೆ. ಕಂಬಿಯ ಹಿಂದೆ ನಿಂತಿದ್ದ ಜೋಸೆಫ್ ಬಾಯಿ ತೆರೆಯುವ ಮೊದಲೇ, ಯಾಕೆ ಈ ರೀತಿ ಮೋಸ ಮಾಡಿದ್ರಿ ಅಂಕಲ್? ನಾನು ನಿಮಗೆ ಯಾವ ದ್ರೋಹವನ್ನು ಮಾಡಿದ್ದೆ ಅಂತ ಇಷ್ಟು ದೊಡ್ಡ ಮೋಸ ಮಾಡಿದ್ದು ನೀವು? ಆ ಡೆತ್ ನೋಟನ್ನು ನೀವ್ಯಾಕೆ ನನ್ನ ಕೈಗೆ ಕೊಟ್ಟಿದ್ದು? ಅದು ಸುಳ್ಳು ಅಪವಾದ ಎನ್ನುವುದು ಗೊತ್ತಿದ್ದು ನೀವು ಈ ರೀತಿ ಮಾಡಿದ್ದು ಸರಿನಾ? ಅದರಲ್ಲೂ ನನ್ನ ಮತ್ತು ಅಚ್ಚು ಬಗ್ಗೆ ನಿಮಗೂ ಎಲ್ಲ ಗೊತ್ತಿತ್ತು. ಆದರೂ ನೀವು ಈ ರೀತಿ ಮಾಡಿ ನನ್ನ ಬದುಕನ್ನೇ ಕಿತ್ತುಕೊಂಡ್ರಿ. ನಿಮ್ಮ ಮಗಳು ಸತ್ತು ಚೆನ್ನಾಗಿದ್ದಾಳೆ, ನೀವು ಜೈಲಿನಲ್ಲಿ ತಿಂದುಂಡು ಚೆನ್ನಾಗಿದ್ದೀರಾ. ಆದರೆ ತ್ರಿಶಂಕು ಸ್ಥಿತಿಯಲ್ಲಿ ನಾನು ನರಳುತ್ತಿದ್ದೇನೆ. ಹೇಳಿ ಅಂಕಲ್, ಯಾಕೆ ಈ ರೀತಿ ಮಾಡಿದ್ದು ಎಂದು ಕೋಪದಿಂದ ಪ್ರಶ್ನಿಸಿದ ಶೌರ್ಯನ ಪ್ರಶ್ನೆಗೆ ಉತ್ತರಿಸದೆ ತಲೆ ತಗ್ಗಿಸುತ್ತಾರೆ ಜೋಸೆಫ್. ಮಾತಾಡಿ ಅಂಕಲ್, ನೀವು ಉತ್ತರಿಸದ ಹೊರತಾಗಿ ನಾನಿಲ್ಲಿಂದ ಹೋಗಲ್ಲ. ನನಗೆ ಉತ್ತರ ಬೇಕೇ ಬೇಕು. ನನ್ನ ಬದುಕು ಈಗ ಹೇಗಾಗಿದೆ ಅನ್ನೋದು ನಿಮಗೂ ಕೂಡ ಗೊತ್ತಲ್ವಾ ಎಂದು ಶೌರ್ಯ ಮತ್ತಷ್ಟು ಜೋರು ಮಾಡುವಾಗ, ಎಲ್ಲದಕ್ಕೂ ಕಾರಣ ನಿನ್ನ ಅಣ್ಣ ಆದಿ ಎನ್ನುತ್ತಾರೆ ಜೋಸೆಫ್. ಅವರ ಮಾತಿಗೆ ಶೌರ್ಯ ಆಶ್ಚರ್ಯ ತೋರಿದರೆ, ಹೌದಪ್ಪ, ಎಲ್ಲದಕ್ಕೂ ಅವನೇ ಕಾರಣ. ಸ್ಯಾಮ್ ಸತ್ತ ವಿಚಾರ ತಿಳಿದಾಗ ಎಲ್ಲರಿಗಿಂತ ಮೊದಲು ಬಂದಿದ್ದೇ ಅವನು. ನಾವು ಅದನ್ನು ಆತ್ಮಹತ್ಯೆ ಎಂದು ಎಲ್ಲರನ್ನೂ ನಂಬಿಸಿದರೂ ಅವನು ಅವಳ ಹಣೆಯ ಮೇಲಾಗಿದ್ದ ಪೆಟ್ಟನ್ನು ಕಂಡು ನನ್ನನ್ನು ಪ್ರಶ್ನಿಸಿದ. ನೀವೇ ಏನೋ ಮಾಡಿದ್ದೀರಾ ಎಂದು ಕೇಳಿದಾಗ ನಾನು ಇಲ್ಲವೆಂದೇ ವಾದ ಮಾಡಿದ್ದೆ. ಆಗ ಪರವಾಗಿಲ್ಲ ಬಿಡಿ, ನನಗೆ ಎಲ್ಲ ವಿಚಾರವೂ ಗೊತ್ತು, ನಾನೇನು ನಿಮ್ಮನ್ನು ಹಿಡಿದುಕೊಡುವುದಿಲ್ಲ. ಆದರೆ ಈ ವಿಚಾರ ಆದಿಗೆ ಗೊತ್ತಾದರೆ ಅವನಂತೂ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಅದಕ್ಕೆ ಒಂದು ಕೆಲಸ ಮಾಡೋಣ. ಅದನ್ನು ಈಗಲೇ ಹೇಳಲ್ಲ, ಮೊದಲು ಇವಳ ಅಂತ್ಯ ಸಂಸ್ಕಾರವೆಲ್ಲ ಆಗಿ ಹೋಗಲಿ, ಮತ್ತೆ ಹೇಳ್ತೀನಿ ಎಂದಾಗ ನಾವು ಕೂಡ ಒಮ್ಮೆ ಅದೆಲ್ಲವೂ ಮುಗಿದು ಹೋದರೆ ಸಾಕು ಅಂದ್ಕೊಂಡು ಎಲ್ಲ ಮುಗಿಸಿದೆವು. ನೀನು ಬರುವ ದಿನ ನಮ್ಮ ಮನೆಗೆ ಬಂದ ಶ್ರಮ್ ಅವಳ ಡೈರಿಯಿಂದ ಒಂದು ಹಾಳೆಯನ್ನು ಹರಿದು ನನ್ನ ಕೈಲಿಟ್ಟು, ಇದನ್ನು ಆದಿಗೆ ಕೊಟ್ಟು ಬಿಡಿ ಎಂದಾಗ ಆ ಹಾಳೆಯನ್ನು ಓದಿದ ನಾನು, ಬೇಡ ಕಣಪ್ಪ, ಆ ಹುಡುಗಿ ತುಂಬ ಒಳ್ಳೆಯವಳು, ಅವಳನ್ನು ಕೆಟ್ಟವಳು ಎನ್ನಲು ನನ್ನ ಮನಸ್ಸು ಒಪ್ಪುವುದಿಲ್ಲ. ಅಲ್ಲದೆ ಅವರಿಬ್ಬರು ಒಬ್ರಿಗೊಬ್ರು ಪ್ರೀತಿ ಮಾಡ್ತಾ ಇದ್ದಾರೆ ಎಂದಾಗ, ಹಾಗಾದರೆ ನೀವೇ ಅವಳ ಕೊಲೆ ಮಾಡಿದ್ದು ಎನ್ನುವ ವಿಚಾರವನ್ನು ನಾನೇ ಹೇಳ್ತೀನಿ, ನೀವು ಜೈಲಿಗೆ ಹೋಗಲು ಸಿದ್ಧವಾಗಿ ಎಂದು ಹೆದರಿಸಿದ ಶ್ರಮ್. ಅದಕ್ಕೆ ನಾನು ಕೂಡ ನಿನ್ನೆದುರು ಸುಳ್ಳು ಹೇಳಿ ಆ ಹಾಳೆಯನ್ನು ಕೊಟ್ಟಿದ್ದು. ಶ್ರಮ್ ಹೇಳಿಕೊಟ್ಟಂತೆ ಐಕೆ ಕೆಟ್ಟವಳು, ಅವಳೇ ನನ್ನ ಮಗಳ ಬದುಕನ್ನು ಕಿತ್ತುಕೊಂಡಿದ್ದು, ಅವಳಿಂದಲೇ ಸ್ಯಾಮ್ ಸತ್ತಿದ್ದು.
ಸ್ಯಾಮ್ ಯಾವಾಗಲೂ ಅವಳನ್ನು ಮಿತ್ರದ್ರೋಹಿ ಎಂದು ಹೇಳುತ್ತಿದ್ಲು. ಐಕ್ಯಳ ಭಾವ ಮತ್ತು ಐಕ್ಯ ಪ್ರೇಮಿಗಳು ಅವರಿಬ್ಬರು ಬಹಳ ಆತ್ಮೀಯವಾಗಿ ಇದ್ದುದನ್ನು ನಾನೇ ಕಣ್ಣಾರೆ ನೋಡಿದ್ದೀನಿ ಎಂದೆಲ್ಲ ಸುಳ್ಳು ಹೇಳಿದ್ದು. ಅಲ್ಲದೆ ನೀನು ಐಕ್ಯಳನ್ನು ಮದುವೆಯಾದ ನಂತರವೂ ಶ್ರಮ್ನ ಬೆದರಿಕೆಗೆ ಹೆದರಿ ಆಗಾಗ ಅದೇ ವಿಚಾರವನ್ನು ಹೇಳುವ ಸಲುವಾಗಿ ನಿಂಗೆ ಕಾಲ್ ಮಾಡ್ತಾ ಇದ್ದಿದ್ದು. ನನ್ನನ್ನು ಕ್ಷಮಿಸಿಬಿಡು ಆದಿ ಎಂದು ಕೈ ಮುಗಿಯುತ್ತಾರೆ ಜೋಸೆಫ್. ಆದರೆ ಶೌರ್ಯನಿಗೆ ಸಣ್ಣ ಪ್ರಮಾಣದ ಆಘಾತವೇನೂ ಆಗಿರಲಿಲ್ಲ. ಜೋಸೆಫ್ ಕಾಲ್ ಮಾಡಿ ಸ್ಯಾಮ್ನ ಸಾವಿಗೆ ಐಕ್ಯ ಕಾರಣವೆಂದು ಹೇಳಿದಾಗೆಲ್ಲ ಕಾರಣವಿಲ್ಲದೆ ಅವಳೊಂದಿಗೆ ಕೋಪಿಸಿಕೊಳ್ಳುತ್ತಿದ್ದೆ ನಾನು ಎಂದು ಯೋಚಿಸಿದವನು ತನ್ನನ್ನೇ ಶಪಿಸಿಕೊಳ್ಳುತ್ತಾನೆ. ಹಾಗೆ ಅವರಿನ್ನು ಅವನ ಬಳಿ ಕ್ಷಮೆ ಕೇಳುತ್ತಿದ್ದಾಗಲೇ ಅಲ್ಲಿಂದ ಹೊರಟು ಬಿಡುತ್ತಾನೆ ಶೌರ್ಯ. ಈಗ ಅವನಿಗೆ ಅವಸರವಾಗಿ ಶ್ರಮ್ನನ್ನು ಭೇಟಿ ಮಾಡಬೇಕಿತ್ತು. ಆದರೆ ಶ್ರಮ್ ಅದಾಗಲೇ ತಲೆಮರೆಸಿಕೊಂಡಿದ್ದ. ಶೌರ್ಯ ಯಾವಾಗ ತನ್ನನ್ನು ಭೇಟಿ ಮಾಡಲು ಹಾತೊರೆಯುತ್ತಿದ್ದಾನೆ ಎನ್ನುವುದು ಜೋಸೆಫರಿಗೆ ತಿಳಿಯುತ್ತೋ ಅವರು ಆಗಲೇ ಜೈಲಿನಿಂದಲೇ ಶ್ರಮ್ಗೆ ಕರೆ ಮಾಡಿ ವಿಚಾರ ತಿಳಿಸಿದ್ದರು. ಅವನಲ್ಲಿ ಸಲಹೆ ಕೇಳಿದ್ದರು. ಆದರೆ ಆ ವಿಚಾರ ತಿಳಿದ ಕೂಡಲೇ ಶ್ರಮ್ ತಲೆಮರೆಸಿಕೊಂಡಿದ್ದ. ಇವರ ಲೆಕ್ಕಾಚಾರವನ್ನೆಲ್ಲ ಅರಿಯಲು ಸೋತ ಶೌರ್ಯ ಮಾತ್ರ ಶ್ರಮ್ಗಾಗಿ ಇನ್ನಿಲ್ಲದಂತೆ ಹುಡುಕಾಡುತ್ತಾನೆ. ಆದರೂ ಶ್ರಮ್ ಸಿಗಲಿಲ್ಲ. ಕೊನೆಗೆ ಮಂದಿರಳ ಮೂಲಕ ಶ್ರಮ್ಗೆ ಬಲೆ ಬೀಸುತ್ತಾನೆ. ಅವನನ್ನು ಹುಡುಕುವುದರಲ್ಲೇ 2 ದಿನ ಕಳೆದ ಶೌರ್ಯ 1 ವಾರದಿಂದ ತನ್ನ ಹೆಂಡತಿಯನ್ನು ನೋಡಿರಲಿಲ್ಲ. ಅದಕ್ಕಾಗಿಯೇ ಅವಳನ್ನು ಭೇಟಿ ಮಾಡುವ ಸಲುವಾಗಿ ತನ್ನ ಪಿಎಗೆ ಅವಳ ಶೂಟಿಂಗ್ ಎಲ್ಲಿ ನಡೆಯುತ್ತಿದೆ ಎಂದು ತಿಳಿದು ಹೇಳು ಎನ್ನುತ್ತಾನೆ. ಅಂದು ರಾತ್ರಿ, ನಾಳೆ ಮತ್ತೆ ನನ್ನೆದುರು ನಿಲ್ಲಬೇಕು ಹೆಂಡ್ತಿ, ನನಗೆ ಇನ್ನೂ ಶ್ರಮ್ ಸಿಕ್ಕಿಲ್ಲ, ಅದೇನು ವಿಚಾರವಿದೆಯೋ ನೀನೇ ಹೇಳು ಎಂದುಕೊಂಡು ಬಾರದ ನಿದ್ರೆಯನ್ನು ಕರೆತರುವ ಪ್ರಯತ್ನ ಮಾಡುತ್ತಾನೆ. ಆದರೆ ಬೆಳಗ್ಗೆ ಶೌರ್ಯ ಮನೆಯಿಂದ ಹೊರಡುವ ಮುನ್ನವೇ, ಸರ್, ನಿಮಗೊಂದು ಪೋಸ್ಟ್ ಬಂದಿದೆ, ಅದು ಕೂಡ ಐಕ್ಯ ಮೇಡಮ್ ಕಡೆಯಿಂದ ಎಂದು ಅವನ ಪಿಎ ಒಂದು ಪೋಸ್ಟ್ ಕೊಡುತ್ತಾನೆ. ಪೋಸ್ಟ್ ಕಳುಹಿಸಿದ್ದಾಳಾ, ಏನಿರಬಹುದು ಎನ್ನುವ ಅನುಮಾನದಲ್ಲಿಯೇ ಆ ಲಕೋಟೆ ತೆರೆದು ಅದರೊಳಗಿದ್ದ ಪೇಪರನ್ನು ಓದಿದ ಶೌರ್ಯನ ಎದೆ ಬಡಿತ ಹೆಚ್ಚಾಗಿ ಹೋಗಿತ್ತು. ತುಸು ಆತಂಕದಲ್ಲಿಯೇ ಮತ್ತೆ ಮತ್ತೆ ಅದೇ ಪೇಪರ್ ಓದುವ ಶೌರ್ಯ ತಡ ಮಾಡದೆ ಐಕ್ಯಳ ಮನೆಯ ಕಡೆ ಕಾರನ್ನು ತಿರುಗಿಸಲು ಅವನ ಹಿಂದೆಯೇ ಓಡುವ ಅವನ ಪಿಎ, ಸರ್, ಶ್ರಮ್ ಸರ್ ಸಿಕ್ಕಿದ್ದಾರೆ ಎನ್ನುತ್ತಾನೆ. ಕಥೆ ಮುಂದುವರಿಯುವುದು. ಈಗ ಐಕ್ಯ ಕೊಟ್ಟಿರುವ ಪೋಸ್ಟಲ್ಲಿರೋದನ್ನು ಓದಿ ಐಕ್ಯಳನ್ನು ಭೇಟಿ ಮಾಡಲು ಹೋಗ್ತಾನೋ ಅಥವಾ ಕಳ್ಳ ಶ್ರಮ್ ಸಿಕ್ಕಿದ್ದಾನೆ ಅಂತ ಅವನನ್ನು ಭೇಟಿ ಮಾಡಲು ಹೋಗ್ತಾನ ನಮ್ಮ ಹೀರೋ? ಹಾಗೆ ಗೆಸ್ ಮಾಡಿ ಕಮೆಂಟ್ ಮಾಡಿ. ಹಾಗೆ ಕಥೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.